ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿದ್ದು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 100 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಯಾವ್ದಾದ್ರು ಹೈಲೈಟ್ ಮೂಮೆಂಟ್ ಇದೆ ಅಂತ ಹೇಳಿದ್ರೆ ಅದು ಎರಡು ಅಂತ ಹೇಳ್ಬೋದು. ಒಂದು ಬಂದ್ಬಿಟ್ಟು ಗಿಲ್ಲಿ ಅವರು ರಜತ್ ಮೇಲೆ ಒಂದು ಸವಾಲ್ ಹಾಕಿದ್ದು. ಸೊ ಅದೇ ರೀತಿ ರಕ್ಷಿತಾ ಶೆಟ್ಟಿ ಅವರು ಒಂದು ಎಕ್ಸ್ಪ್ರೆಷನ್ಸ್ ಕೊಟ್ಟು ಕಿಚ್ಚ ಸುದೀಪ್ ಸರ್ನ ಒಂದು ನಗೋತರ ಮಾಡಿದ್ರಲ್ಲ, ಆ ಒಂದು ಮೂಮೆಂಟ್ ನಿಜವಾಗ್ಲೂ ನಿನ್ನೆ ಒಂದು ಎಪಿಸೋಡ್ಗೆ ಹೈಲೈಟ್ ಅಂತ ಹೇಳ್ಬೋದು. ಅದೇ ರೀತಿ ರಕ್ಷಿತಾ ಸಂಬಂಧಪಟ್ಟಿರುವ ಹಾಗೆ 3 ವಿಡಿಯೋಸ್ ಇದೆ. ನಿನ್ನೆ ಹೈಲೈಟ್ ಆಗಿರುವಂತಹ ವಿಚಾರಗಳು 3 ವಿಡಿಯೋಸ್ ಇದೆ. ಅದನ್ನ ಹಾಕ್ಬಿಟ್ಟು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದಕ್ಕೆ ಮುಂಚೆ ಎಲ್ಲ ನೋಡಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಿಮ್ಮ ಕೇಳ್ಕೊಂತಿದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ನಿನ್ನೆ ಒಂದು ಫೇಕ್ ಎಲಿಮಿನೇಷನ್ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಅದೇ ಒಂದು ಡಬಲ್ ಎವಿಕ್ಷನ್ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಸರ್ ರಕ್ಷಿತ್ ಅವ್ರನ್ನ ಮತ್ತೆ ಧ್ರುವಂತ್ ಅವ್ರನ್ನ ಆಚೆಗೆ ಬನ್ನಿ 5 ನಿಮಿಷ ಟೈಮ್ ಇದೆ ಅಂತ ಹೇಳಿದಾಗ, ಯಾವಾಗ ರಕ್ಷಿತ್ ಅವ್ರು ಎದ್ದು ಕೊನೆ ಒಂದ್ಸಲ ಅಡುಗೆ ಮನೆಯ ಟೆಸ್ಟ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೋಗಿ ಬಂದಿದ್ದಾಗಿರ್ಬೋದು, ಅದೇ ರೀತಿ ಹೋಗೋವಾಗ ನಾನು ಹೋಗ್ತಿದ್ದೀನಿ ಇನ್ನು ಬರಲ್ಲ ಅಂತ ಹೇಳಿದ್ದಾಗಿರ್ಬೋದು, ಪ್ರತಿಯೊಂದು ಮೂಮೆಂಟ್ ನಿಜವಾಗ್ಲೂ ಹೇಳ್ತಿದ್ದೀನಿ. ಬಿಗ್ ಬಾಸ್ ಯಾರು ಕಂಟಿನ್ಯೂಸ್ ಆಗಿ ನೋಡ್ತಿರ್ತಾರೋ, ಯಾರು ಅಡಿಕ್ಟ್ ಆಗಿರ್ತಾರೋ, ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬಂದಿರುತ್ತೆ. ಅದು ಗೊತ್ತು ನಮಗೆ ಫೇಕ್ ಎಲಿಮಿನೇಷನ್ ಅಂತ, ಬಟ್ ಆದ್ರೂ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬಂದಿರುವಂತಹ ಸಂದರ್ಭ ಅದು. ಒಳ್ಳೆ ಮನಸ್ಸು, ಒಳ್ಳೆ ವ್ಯಕ್ತಿತ್ವ ಮನುಷ್ಯ ನಮಗೆ ಸಿಕ್ಕಿದಾಗ ನಮ್ ಜನ ಎಷ್ಟು ಅವ್ರನ್ನ ಹಚ್ಕೊಂತಾರೆ ಅಂತ ಹೇಳೋದು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಮ್ಗೆ ತುಂಬಾ ಜನ ಗೊತ್ತಾಗುತ್ತೆ. ಅವರು ಮನೆಯಿಂದ ಹೊರಗಡೆ ಬಂದ್ಮೇಲೆ ಮನೆ ಒಳಗಡೆ ಇರುವಂತಹ 4 ಜನ ತುಂಬಾನೇ ಕಷ್ಟ ಬೀಳ್ತಾ ಇರ್ತಾರೆ, ತುಂಬಾ ಅದ್ರ ಬಗ್ಗೆ ನೋವು ಪಡ್ತಾ ಇರ್ತಾರೆ. ಅದ್ರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಮಾಳು ಅವರು, ಗಿಲ್ಲಿ ಅವರು, ರಘು ಅವರು ಮತ್ತೆ ರಜತ್ ಅವರು ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದೀನಿ ಅಂತ ರಜತ್ ಅವ್ರು ಹೇಳ್ತಾರೆ. ಅದೇ ರೀತಿ ನಾನು ಕೂಡ ಹಚ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ರಘು ಅವ್ರು ಹೇಳ್ತಾರೆ. ನನ್ಗಂತ ಇದ್ದಿದ್ದ ಜೀವ ಅದು ಒಂದೇ ಅಂತ ಹೇಳಿರೋದಾಗಿರ್ಬೋದು. ಪ್ರತಿಯೊಂದು ಒಂದು ಎಮೋಷನಲ್ ಟರ್ನೇ ಆಗ್ಬಿಡ್ತು ಆಕ್ಚುಲಿ. ಆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ದಯವಿಟ್ಟು ನೋಡಿ ಬನ್ನಿ. ಯಾಕೆಂದ್ರೆ ನನ್ಗೆ ಇರ್ಲಿಕ್ಕೆ ಉಂಟು ಮನೆಯಲ್ಲಿ, ನನ್ನ ನನ್ನ ವ್ಯಕ್ತಿತ್ವ ಉಂಟಲ್ವಾ, ಲಾಸ್ಟ್ ತನಕ ಅಂದ್ರೆ ಜನರು ನನ್ಗೆ ನೋಡ್ತಾ ಇರ್ಬೇಕು. ಇನ್ಸ್ಟೆಂಟ್ ಆಗಿ ಮಾತಾಡೋಕೆ ಅಷ್ಟು ಬೇಗ ಪಾಪ ವರ್ಷ ನೆನಪಾಗಲ್ಲ ರಕ್ಷಿತ್ ಅವ್ರಿಗೆ, ಅದು ಪ್ರಾಬ್ಲಮ್. ರಘು ಅವರು ಎಷ್ಟು ಮಿಸ್ ಮಾಡ್ಕೊತೀವಿ ಅದನ್ನ, ನಾನು ಯಾರನ್ನ ಎಷ್ಟು ಮಿಸ್ ಮಾಡ್ಕೊಂಡೆ. ಗಿಲ್ಲಿ ಅವರು ಒಂದು ಮಿನಿಮಮ್ ಒಂದು ವಾರ ಕಾಡ್ತದೆ ಅದು. ನನಗೆ ಒಂದು ವಾರ ಕಾಡ್ತಿದೆ ಅಂತ ಅವನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ ನಾನು. ರಜತ್ ಅವರು ನಾನು ಅಷ್ಟೇ ಅಂತ ಹೇಳ್ಬಿಟ್ಟು ನೀನೇ ಹಚ್ಕೊಂಡಿದ್ದೀನಿ, ನಾನು ಎಷ್ಟು ಹಚ್ಕೊಂಡಿದ್ದೆ. ನಮ್ಮ ಕುಣ್ಕ ಮಾತಾಡ್ಬಿಟ್ಟಲ್ವೇ ಗಿಲ್ಲಿ ಆಗಿಲ್ಲಿ ಇವು ರಜತ ನಿಜ. ನನಗೆ ಒಂಥರ ಆಗ್ಬಿಡ್ತು. ಕೈ ಹಿಡ್ಕಂದ್ರೆ ಇಲ್ಲ ಕಣ ಮುಟ್ಟಾಳ ಪಾಪ. ವಿಡಿಯೋ ನೋಡಿದ ನಮ್ಗೆ ಆಕ್ಚುಲಿ నేను ಎಪಿಸೋಡ್ ಆದ್ಮೇಲೆ ತೋರಿಸಿದ್ದು 3 ಜನ ಬಾಧೆ ಬೀಳೋದು. ಆದ್ರೆ ಮಾಡೋ ಅವರು ಬೆಡ್ರೂಮ್ ಹೋಗ್ಬಿಟ್ಟು ತುಂಬಾ ಹತ್ಕೊಂತ ಇದ್ರು, ಅದನ್ನ ಸ್ವಲ್ಪನೇ ತೋರಿಸಿದ್ರು. ಇಲ್ಲಿ ಒಂದು ಕಾನ್ವರ್ಸೇಷನ್ ನಡೀತಿರೋದು ಏನು ಅಂತ ಹೇಳಿದ್ರೆ, ನನ್ಗಂತೂ ಇದ್ದಿದ್ದು ಒಂದೇ ಒಂದು ಜೀವ ಹೊರಟೋಗ್ಬಿಟ್ಲು ಅಂತ ರಘು ಅವ್ರು ಹೇಳ್ತಾರೆ. ಅದೇ ರೀತಿ ನಮ್ಮ ಗಿಲ್ಲಿ ಅವರು ಅವಳ ಮರಿಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು 1 ವೀಕ್ ಬೇಕಾಗುತ್ತೆ ನನಗೆ ಅಂತ ಹೇಳ್ತಾರೆ. ಅದೇ ರೀತಿ ರಜತ್ ಅವರು ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ, ನಾನು ಓದಿಸಿದ್ನಲ್ಲಿ ಕೂಡ ಯಾರನ್ನೂ ನಾನು ಇಷ್ಟು ಹಚ್ಕೊಂಡಿಲ್ಲ ಅಂತ ಹೇಳ್ತಿದ್ರೆ. ಅವಾಗ ಗಿಲ್ಲಿ ಅವ್ರು ಇತ್ಕೊಂಡು ನಿಮ್ಗೆ ಈ ತರ ಅನ್ಸಿದ್ರೆ ಮೊದಲಿಂದ ಬಂದವ್ರಿಗೆ ನಮ್ಗೆ ಯಾವ ರೀತಿ ಇರಬೇಕು ಅಂತ ಹೇಳ್ತಿದ್ರೆ, ಅದು ನಿಜನೇ. ಅದೇ ಒಂದು ಸರ್ಕಲ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಚೆನ್ನಾಗಿದ್ರು. ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂದು ಮಾತನಾಡೋದಾಗಿರ್ಬೋದು, ಇನಿಷಿಯೇಟಿವ್ ತಗೊಂಡು ಮಾತಾಡೋದಾಗಿರ್ಬೋದು, ಫನ್ ಜನರೇಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಹೈಲೈಟ್ ಕಾಣಿಸ್ಕೊಂತಿದ್ರು. ಅದಕ್ಕೆ ಅವರು ಆ ಒಂದು ರೀತಿ ಬದ ಬೀಳ್ಕೊಂಡು ಮಾತಾಡ್ಕೊಂತಿದ್ದಾರೆ. ಮತ್ತೆ ನಿನ್ನೆ ಒಂದು ಹೈಲೈಟ್ ವಿಚಾರ ಏನು ಅಂತ ಹೇಳಿದ್ರೆ, ಸೊ ನಿಜವಾಗ್ಲೂ ನನಗೆ ಅಂತೂ ಆ ವಿಡಿಯೋ ಅದೆಷ್ಟು ಸಲ ನೋಡಿದ್ರು ನನಗೆ ಗೊತ್ತಿಲ್ಲ. ಬೆಳಗ್ಗೆ ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ಬರ್ತಿದೆ ಅದೇ ವಿಡಿಯೋ ಬರ್ತಿದೆ. ಕ್ಲಾಸ್ ತಗೊಳ್ಳೋ ಕಿಚ್ಚ ಸುದೀಪ್ ಸರ್ಗೆ ಕೊಟ್ಬಿಟ್ಲು ನೆನೆ ರಕ್ಷಿತಾ ಅವರು ಆ ಒಂದು ಎಕ್ಸ್ಪ್ರೆಷನ್ಸ್ ಇಂದ. ನಿಜವಾಗ್ಲೂ ಅದು ಮಾತ್ರ ಮಸ್ತಾಗೈತೆ. ಬೆಳಗ್ಗೆಯಿಂದ ಅದೆಷ್ಟು ಸಲ ನೋಡಿದ್ರೆ ನನಗೆ ಗೊತ್ತಿಲ್ಲ. ಬನ್ನಿ ನೀವು ಒಂದ್ಸಲ ನೋಡಿ ಅದನ್ನ. ಹೌದು, ಆಗೋದೇ ಇಲ್ಲ ನೋಡಿ ನೋಡಿ. ಎಂತ ಇಲ್ಲ ಸರ್, ಒಂದೇ ಲೈನ್ ಇದೇ ಪ್ರಾಬ್ಲಮ್ ಅವ್ರಿಗೆ ಅನ್ಸುತ್ತೆ, ಅವರೇ ಬೆಸ್ಟ್, ಬೇರೆ ಯಾರು ಇದೇ ಇಲ್ಲ ಅಂತ. ಅದಕ್ಕೆ ನಿಜವಾಗ್ಲೂ ನಿನ್ನೆ ಎಪಿಸೋಡ್ ನೋಡುವಾಗ ನಾನು ಎಷ್ಟು ನಕ್ಕಿದ್ದೀನೋ ಗೊತ್ತಿಲ್ಲ. ಅದೇ ರೀತಿ ಬೆಳಗ್ಗೆ ಆ ಫೀಡ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆ ಒಂದು ರೀಲ್ಸ್ ಬರ್ತಾ ಇದ್ರೆ ನಗು ತಡ್ಕೊಳಕ್ಕೆ ಆಗಿಲ್ಲ, ಅಷ್ಟು ಸಗದಾಗೈತೆ ಆ ಒಂದು ಎಕ್ಸ್ಪ್ರೆಷನ್. ಅಲ್ಲ ಅವಾಗ್ಲೇ ಹೇಳಿದ್ನಲ್ಲ, ಕ್ಲಾಸ್ ತಗೊಳ್ಳೋ ಕಿಚ್ಚ ಸುದೀಪ್ ಸರ್ಗೆ ನಗು ಬರ್ತಾರ ಮಾಡ್ಬಿಡ್ಲಿ ರಕ್ಷಿತಾ ಅವರು. ನೀವು ನಿಜವಾಗ್ಲೂ ಕಮೆಂಟ್ ಮಾಡಿ, ಆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿರುವಂತಹ ಆ ಒಂದು ಕ್ಲಿಪ್ ನ ನೀವು ಹೆಸರು ನೋಡಿದಿರಾ, ನಿಮ್ಗೆ ಎಷ್ಟು ನಗು ಬಂತು, ಎಷ್ಟು ಎಂಜಾಯ್ ಮಾಡಿದ್ರೆ ಆ ಒಂದು ಕ್ಲಿಪ್ ಇಂದ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನನಗಂತೂ ಇವಾಗ್ಲೂ ಲೈವ್ ಅಲ್ಲಿ ನಿಮ್ಗೆ ತೋರ್ಸೋವಾಗ್ಲೂ ಕೂಡ ನಂಗೆ ನಗು ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಸಖತ್ತಾಗೈತೆ ಆ ಒಂದು ಎಕ್ಸ್ಪ್ರೆಷನ್. ಇದುವರೆಗೂ ಕಿಚ್ಚ ಸುದೀಪ್ ಸರ್ಗೆ ಆ ರೀತಿ ಒಂದು ಗೆಸ್ಟರ್ ಕೊಟ್ಟು, ಆ ತರ ಒಂದು ಸಿಗ್ನಲ್ ಕೊಟ್ಟು ಪರ್ಮಿಷನ್ ಕೇಳಿದವ್ರು ಯಾರು ಇಲ್ಲ. ಕಣ್ಣಲ್ಲೇ ಮಾತಾಡ್ಬಿಟ್ಲು, ಖುದ್ದಾಗಿ ಕಣ್ಣಲ್ಲೇ ಸುದೀಪ್ ಸರ್ನ ಪರ್ಮಿಷನ್ ಕೇಳಿ ತಗೊಂಡ್ಬಿಟ್ಲು. ಆ ಮೂಮೆಂಟ್ ಮಾತ್ರ ಸಖತ್ತಾಗಿತ್ತು. ಎಷ್ಟು ಹೈಲೈಟ್ ಆಗಿತ್ತು ಅಂತ ಹೇಳಿದ್ರೆ, ಯಾವ ತರ ಅಕ್ಸೆಪ್ಟ್ ಮಾಡ್ಕೊಬಹುದು ಇದು ಆಚೆಗೆ ಬಂದ್ರೆ ರಕ್ಷಿತಾ ಶೆಟ್ಟಿ ಅವರು ಅಂತ ಹೇಳಿದ್ರೆ, ಇದುವರೆಗಿನ ರಕ್ಷಿತಾ ಶೆಟ್ಟಿ ಅವರ ಜೀವನದಲ್ಲಿ ದಿ ಮೋಸ್ಟ್ ಮೆಮೊರೇಬಲ್ ಮೆಮೊರಿ ಅನ್ಕೋಬಹುದು. ಅಷ್ಟು ಸಖತ್ತಾಗಿದೆ. ಆ ಒಂದು ಅದೃಷ್ಟ ನಿಜವಾಗ್ಲೂ ಯಾರಿಗೂ ಸಿಗೋದೇ ಇಲ್ಲ. ಅಲ್ಲ, ಕೋಪ ಮಾಡ್ಕೊಳ್ಳೋ ಸುದೀಪ್ ಸರ್ ಕೂಡ ಅವರ ಒಂದು ಗೆಸ್ಟ್ ನೋಡ್ಬಿಟ್ಟು, ಒಂದು ಕಣ್ಸನ್ನೇ ನೋಡ್ಬಿಟ್ಟು ಸುದೀಪ್ ಸರ್ ಕೂಡ ನಗು ತಡ್ಕೊಳಕ್ಕಾಗಿಲ್ಲ, ಅಷ್ಟು ಸಖತ್ತಾಗಿತ್ತು ಅದು. ಮತ್ತೆ ಅವ್ರಿಗೆ ಸಂಬಂಧಪಟ್ಟಿರುವಂತಹ ಇನ್ನೊಂದು ವಿಡಿಯೋ ಇದೆ. ಅದು ಯಾವ್ದು ಅಂತ ಹೇಳಿದ್ರೆ, ಆ ಪಾಪದ ಕೂಡ ತುಂಬಿದೆ, ನೀವ್ ಯಾರಿಗಾಗ್ಬೇಕು ಹೋಗ್ಬಿಟ್ಟು ಹಾಕಿ ಅಂತ ಹೇಳಿದಾಗ
ಮೊದಲು ಯಾರಾಗ್ತಾರೆ ಅಂತ ಹೇಳಿದಾಗ ರಕ್ಷಿತಾ ಶೆಟ್ಟಿ ಅವರು ಕೈ ಎತ್ತಿದ್ರು. ನಾನು ಆವಾಗ ಅನ್ಕೊಂಡೆ ಇಷ್ಟು ಕ್ಲಾರಿಟಿಯಾಗಿ ಕನ್ನಡ ಯಾವಾಗಪ್ಪ ಅರ್ಥ ಮಾಡ್ಕೊಂಡ್ಬಿಟ್ಲು ಅಂತ. ಯಾವ್ದಾರ ಗೆಸ್ ಮಾಡಿದ್ರು ಅದೇ ತರ ಎತ್ಕೊಂಡು ಹೋಗ್ಬಿಟ್ಟು ಪಾಪ ಅಂದ್ರೆ ಅಯ್ಯೋ ಪಾಪಕ್ಕೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಮೇಲೆ ಒಂದು ಸಿಂಪತಿ ತೋರಿಸೋ ತರ ಧನುಷ್ ಅವ್ರಿಗೆ ಎತ್ಕೊಂಡೋಗಿ ಹಾಕಿದ್ರು. ಪ್ರತಿಯೊಬ್ರು ಶಾಕ್ ಆಕ್ಚುಲಿ, ಧನುಷ್ ಅವ್ರು ಅಂತ ತಪ್ಪೇನಪ್ಪ ಮಾಡಿದ್ದಾರೆ, ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಅವ್ರ ಹೆಸರು ತಗೊಂಡಿಲ್ವಲ್ಲ ಅಂತ ಎಲ್ಲೂ ಥಿಂಕ್ ಮಾಡ್ತಿರೋವಾಗ ಏನೇನೋ ಬಂದು ಹೇಳ್ತಾ ಇದ್ರು. ಅವಾಗ ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು, ರಜತ್ ಅವ್ರು ಆಗಿರ್ಬೋದು, ಅವ್ರನ್ನ ಸ್ಟಾಪ್ ಮಾಡ್ತಾರೆ. ಬನ್ನಿ ಆ ಒಂದು ಕ್ಲಿಪ್ ಹಾಕ್ತೀನಿ ಇಲ್ಲಿ ನೋಡಿ. ಈಗ ಎಲ್ಲಿಗಿಂತ ಫಸ್ಟ್ ಹೋಗ್ತಿದ್ದಾಳೆ, ನೀರು ತಗೊಂಡ್ಲು, ಸೀದಾ ಧನುಷ್ ಅವ್ರ ಹತ್ರ ಹೋದ್ರು, ಹಾಕಿದ್ಲು, ಮತ್ತೆ ಎಲ್ಲೋ ನಿಂತ್ಕೊಂಡ್ಲು. ಅನ್ಸುತ್ತೆ ಧನುಷ್ ಅವರು ಪಾಪ ಇದ್ದಾರೆ ಅಂತ. ಅಂದ್ರೆ ಯಾವ್ದು ಸಿಚುವೇಶನ್ ಅಲ್ಲಿ ಪಾಪ ಇದ್ದಾರೆ ಅಂತ ನಂಗೆ ಅನ್ಸುತ್ತೆ. ಯಾಕೆಂದ್ರೆ ಆಪತ್ತು ಕೂಡ ತುಂಬಾ ಜಾಸ್ತಿ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಕೆಟ್ಟದ್ದು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನ ಏನು ಹೋಗೋ ಟೈಮ್ ಬಂತು. ನಿಜವಾಗ್ಲೂ ಈ ಸೀನ್ ನೋಡುವಾಗ ಶನಿವಾರ ಎಪಿಸೋಡ್ ಅಂತ ಬಂದಾಗ ಅವರು ಕಿತ್ತಾಡೋದಾಗಿರ್ಬೋದು, ಕಿಚ್ಚ ಸುದೀಪ್ ಸರ್ ಮುಂದೆನೆ ಅವರು ಮಾತನಾಡೋ ರೀತಿ ಆಗಿರ್ಬೋದು, ಮತ್ತೆ ಅವ್ರಿಗೆ ಕಿಚ್ಚ ಸುದೀಪ್ ಸರ್ ಇಂಡಿಯೇಟ್ ಆಗಿ ಬುದ್ಧಿ ಹೇಳೋದಾಗಿರ್ಬೋದು ನೋಡಿ ಬೋರ್ ಹೋಗಿತ್ತು. ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ರಕ್ಷಿತಾ ಕ್ವಾಟ್ಲೆ ಹಂಗೂ ಹಿಂಗ್ ಇಡ್ಲಿಲ್ಲ ಆಕ್ಚುಲಿ, ಒಂದಾದ್ಮೇಲೆ ಒಂದು ಕೊಡ್ತಾನೆ ಇದ್ರು. ಪ್ರತಿಯೊಂದೂ ಹೈಲೈಟ್ ಆಗಿತ್ತು ಆಕ್ಚುಲಿ. ನನ್ಗನ್ಸೋದು ಇಲ್ಲಿ ಏನು ಅಂತ ಹೇಳಿದ್ರೆ, ಹೋದ್ವಾರ ಆಗಿರ್ಬೋದು, ಅದಕ್ಕೆ ಮುಂಚೆವಾರ ಆಗಿರ್ಬೋದು, ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿ ಸೊ ಕಾವ್ಯವ್ರ ಜೊತೆ ಗಲಾಟೆ ಮಾಡಿ ಒಂಚೂರು ಅವ್ರ ಮೇಲೆ ಗಿಲ್ಲಿ ಅಭಿಮಾನಿಗಳು ಅವ್ರನ್ನ ಕೆಳಗಡೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಬಿಕಾಸ್ ಆಫ್ ಗಿಲ್ಲಿಯವ್ರನ್ನ ನಾಮಿನೇಷನ್ಸ್ ಮಾಡಿದ್ರಂತ. ಸೊ ಮೋಸ್ಟ್ಲಿ ಇವಾಗ ಅದನ್ನೆಲ್ಲ ಮುರ್ತೋಗ್ಬಿಟ್ಟಿರ್ತಾರೆ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿ ಸೀಕ್ರೆಟ್ ರೂಮ್ ನ ಮುಗಿಸ್ಕೊಂಡು ಮನೆ ಒಳಗಡೆ ಎಂಟ್ರಿ ಕೊಟ್ಟಾದ್ಮೇಲೆ ಗಿಲ್ಲಿಯವ್ರ ಜೊತೆ ಯಾವುದೇ ರೀತಿ ಒಂದು ಗಲಾಟೆ ಮಾಡ್ಕೊಂತೀರ, ನಾಮಿನೇಷನ್ಸ್ ಮಾಡಿದ್ರೆ ಕಳಪೆ ಕೊಡ್ತೀರಾ, ಅವ್ರ ಜೊತೆ ಚೆನ್ನಾಗಿದ್ದು ಮುಂದುವರೆದ್ರೆ ಮಾತ್ರ ರಕ್ಷಿತ್ ಅವರು ಟಾಪ್ 5 ಅಲ್ಲ, ಡೆಫಿನೆಟ್ಲಿ ಟಾಪ್ 2 ಅಲ್ಲಿ ಇರ್ತಾರೆ. ಬಟ್ ಆ ಒಂದು ಗುಣನ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇನ್ನೇನು ಒಂದು 4-5 ವಾರ ಇದೆ, ಈ 4-5 ವಾರ ಅವ್ರು ಏನಾದ್ರೂ ಆ ಒಂದು ಗುಣನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ ಹೇಳ್ತಿದ್ದೀನಲ್ವಾ, ಟಾಪ್ 2 ಗ್ಯಾರಂಟಿ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಮತ್ತೆ ಅದೇ ರೀತಿ ಸೀಕ್ರೆಟ್ ರೂಮ್ಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಡೀಟೇಲ್ಸ್ ಇದಕ್ಕೆ ಮುಂಚೆ ಆಗಿರುವಂತಹ ವಿಡಿಯೋಸ್ ಅಲ್ಲಿ ನಾನು ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೆಲ್ಲ ನೋಡಿದ್ರೆ ದಯವಿಟ್ಟು ಆ ವಿಡಿಯೋಸ್ ನೋಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಸೊ ಇದು ಇವತ್ತಿನ ವಿಚಾರ. ರಕ್ಷಿತಾ ಅವರ ಒಂದು ಕ್ವಾಟ್ಲೆ ಯಾವ ತರ ಇತ್ತು, ಅವರು ಫೇಕ್ ಎಲಿಮಿನೇಷನ್ ಅಂತ ಗೊತ್ತಿದ್ರು, ಯಾರಿಗೆಲ್ಲ ನಿಮ್ಮ ಕೊನೆ ಕಣಿಗೆ ನೀರು ಬಂದಿತ್ತು ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಅದೇ ರೀತಿ ನನ್ನ ರಕ್ಷಿತಾ ಶೆಟ್ಟಿ ಅವರು ಮಾಡಿರುವಂತಹ ಕ್ವಾಟ್ಲೆ ಬಗ್ಗೆ ನಿಮ್ಗೇನು ಅನ್ಸುತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಸೊ ಇದು ಇವತ್ತಿನ ವಿಚಾರ. ದಯವಿಟ್ಟು ಯಾರೆಲ್ಲ ನೋಡ್ತೀರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.